ಟ್ಯೂಸ್ಡೇ ಇವತ್ತು. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೆನ್ನೆ ಸಡನ್ನಾಗಿ ಹೋಗ್ಬಿಟ್ಟು ಬರೋದಷ್ಟೇ ಇವತ್ತು. ನೋಡೋಣ, ಇವತ್ತು ಆಗಲು ತೋರಿಸ್ತೀನಿ ಬನ್ನಿರಿ ಆಚೆ. ಗೈಸ್, ಇವಾಗ ತಾನೇ ಇಲ್ಲಿ ರೋಡ್ ಸೈಡಲ್ಲಿರೋ ಬಿಡ್ದಿ ತಟ್ಟೆ ಇಡ್ಲಿ ಹತ್ರ ನಿಂತ್ಕೊಂಡ್ರಿ ಟಿಫನ್ ಮಾಡೋಣ ಅಂತ ತಿನ್ಬಿಟ್ಟು ಸಿಗ್ತೀರಿ ಗೈಸ್. ಇವಾಗ ತಾನೇ ನಾಷ್ಟ ಆಯಿತು. ಇದೇ ಹೋಟ್ಲು ನಾವು ನಾಷ್ಟ ಮಾಡಿದ್ದು. ಶ್ರೀ ರೇಣುಕಾ ಬಿಡ್ದಿ ಬಿಸಿ ತಟ್ಟೆ ಇಡ್ಲಿ ಚೆನ್ನಾಗಿತ್ತು ಟಿಫನ್. ಇಲ್ಲಿ ಒಂದು ಪ್ಲೇಟ್ ಇಡ್ಲಿ ಮತ್ತು ಒಂದು ಸಿಂಗಲ್ ವಡೆ ತೊಗೊಂಡಿದ್ವಿ. ಹೊಟ್ಟೆ ತುಂಬ ಹೋಯ್ತು ಇಷ್ಟಕ್ಕೆ. ಇವಾಗ ತಾನೇ ದರ್ಶನ ಹೋಗೋಣ ಅಂತಂದರೆ ಇನ್ನು ದರ್ಶನ ಮಾಡಬೇಕು. ದರ್ಶನ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ತಾನೇ ಬಂದಿದ್ದು ಚಾಮುಂಡಿ ಬೆಟ್ಟಕ್ಕೆ. ಫುಲ್ಲು ಫಾಗ್, ಫುಲ್ಲು ಮಂಜು ಆಗೋಗೈತಿ ಇವತ್ತು ಗೈಸ್. ಇವಾಗ ಚಾಮುಂಡಿ ಹಿಲ್ಸಲ್ಲಿ ದರ್ಶನ ಮಾಡ್ಕೊಂಡು, ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ನಿಮಿಷಾಂಬ ಟೆಂಪಲ್ಗೆ ಬಂದರೆ ದರ್ಶನ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಇಲ್ಲಿ ನದಿ ಹತ್ರ ಸ್ನಾನ ಅಂತ ನದಿ ತೋರಿಸ್ತೀನಿ. ನದಿಗೆ ಕಾವೇರಿ ಪುಡಿ ಒಳ್ಳೆಯದು, ನದಿಗೆ ಮೀನು ಹಾಕಿದ್ರು ಒಳ್ಳೆಯದು. ಗೈಸ್, ಇವಾಗ ಬೆಂಗಳೂರಿಗೆ ಬಂದು ಸ್ವಲ್ಪ ಕಾಫಿ ಏನಾನ ಕುಡಿಬೇಕು ಅಂದ್ರೂ ಅಪ್ಪ. ಅದಕ್ಕೆ ಇಲ್ಲಿ ಕೊನಾರ್ಕ್ ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ದೀರಿ. ಇಲ್ಲಿಂದ ಕಾಫಿ ಟೀ ಕುಡಿದ್ಬಿಟ್ಟು ಇವಾಗ ಹೊರಡಬೇಕು. ನಮ್ಮ ಅಪ್ಪ ಅಮ್ಮ ಬರ್ಬೇಕಿನ್ನ. ಬಂದರೆ ಹೋಗೋದೆ. ಸ್ವಲ್ಪ ಬೇಗನೆ ಬಂದರೆ ಮೈಸೂರಿಂದ ಹೇಳ್ಬೇಕಂದ್ರೆ ಜಾಸ್ತಿ ಏನು ಟ್ರಾಫಿಕ್ ಇರಲಿಲ್ಲ. ಸಿಟಿಲಿ ಮಾತ್ರ ಸ್ವಲ್ಪ ಟ್ರಾಫಿಕ್ ಇತ್ತು. ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇವಾಗ ಬಂದು ಸುಮ್ಮನೆ ಏನಾನ ಸ್ನ್ಯಾಕ್ಸ್ ಮತ್ತು ಕಾಫಿ ಟೀ ಕುಡಿಯೋಣ ಅಂತ ಬಂದರೆ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಫುಲ್ಲು ಕಾರ್ ಓಡಿಸಿ ತಲೆನೋವು ಬಂದ್ಬಿಡೈತೆ ಬೆಳಗ್ಗೆಯಿಂದ ಗೈಸ್. ಇವಾಗ ತಾನೇ ಮನೆ ಹತ್ರ ಬಂದ್ಬಿಟ್ಟು ಚಿನ್ನು ಅರ್ಜುನ್ನ ಒಂದು ರೌಂಡ್ ಹಾಕ್ಸೋಣ ಅಂತ ಕರ್ಕೊಂಬಂದೆ. ಹಂಗೆ ಮನೋಜ್ ಅವ್ರ ಮನೆ ಹತ್ರ ಬಂದೆ. ಮನೋಜ್ ದೊಡ್ಡವ್ರು ಬರ್ತಾಯಿಲ್ಲ, ಸ್ಕಾರ್ಪಿಯೋಲೆಲ್ಲ ಹೋಗ್ತಾವ್ರೆ. ಏನು ಮಾಡೋಕ್ಕಾಗಲ್ಲ, ದೊಡ್ಡವರು ಹಿಂಗೆ ಇರ್ತಾರೆ. 7 ಗಂಟೆ ಬಂದೇನು ಬರ್ತಾಯಿಲ್ಲ, ಎಲ್ಲ ಹೋಗ್ತಾವನೆ ಗೈಸ್. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಚಿನ್ನು ಅರ್ಜುನ್ ರೌಂಡ್ ಹಾಕ್ಸ್ಕೊಂಡು ಫುಲ್ ಬೇಜಾರಾಗ್ಬಿಟ್ಟಿದ್ಲು ಚಿನ್ನು. ಅದಕ್ಕೆ ರೌಂಡ್ ಹಾಕ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದೆ. ಬೆಳಗ್ಗೆಯಿಂದ ನಾವು ಬೇರೆ ಇರಲಿಲ್ಲ ಮನೇಲಿ. ಫುಲ್ಲು ಬೇಜಾರಾಗ್ಬಿಟ್ಟವಳು ಚಿನ್ನು. ಅದಕ್ಕೆ ರೌಂಡ್ ಕರ್ಕೊಂಬಂದಿದ್ದೀನಿ. ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಸಿಗ್ತೀನಿ, ಹೆಂಗಿತ್ತು ಏನು ಎಲ್ಲ ಅಂತ ಮನೇಲಿ ಹೇಳ್ತೀನಿ. ದರ್ಶನ ಎಲ್ಲ ಹೆಂಗಾಯಿತು ಏನು ಅಂತೆಲ್ಲ ಹೇಳ್ತೀನಿ ಮನೇಲಿ ಗೈಸ್. ಇವಾಗ ತಾನೇ ಮನೆಗೆ ಬಂದೆ. ಜಾಸ್ತಿ ಹೊತ್ತಾಯ್ತೆ ಬಂದು. ಮನೇಲಿ ಪೂಜೆ ಮಾಡಿಬಿಡು ಅಂದರು ನಮ್ಮಮ್ಮ. ಪೂಜೆ ಮಾಡಿರಲಿಲ್ಲ, ಬೆಳಗ್ಗೆ ಮಾಡಿದ್ದು. ಸಾಯಂಕಾಲ ಮಾಡಿಬಿಡು ಅಂದರು. ಮಾಡೋಣ ಅಂತ ಬಂದೆ. ಇದು ಆನೆ ನೋಡ್ರಿ, ಚಾಮುಂಡಿ ಬೆಟ್ಟದಲ್ಲಿ ತಂದಿದ್ದು. ಅಷ್ಟು ಬೇಗಿದೆ ಎಲ್ಲವೂ ಬಿದ್ದೋಗ್ಬಿಟ್ಟೈತೆ. ಇದು ಗಂಧ ಎಲ್ಲ ಬಿದ್ದೋಗ್ಬಿಟ್ಟೈತೆ. 2 ಆನೆ ತಂದರೆ ಅಲ್ಲಿಂದ. ಚೆನ್ನಾಗೈತೆ. ಫುಲ್ಲು ಸಖತ್ ತೂಕ ಐತೆ. ಚೆನ್ನಾಗೈತೆ ಆನೆಗೆ ಗೈಸ್. ಇವಾಗ ಊಟ ಮಾಡೋಣ ಅಂತ ಹೋಟ್ಲಿಂದ ಊಟ ತಗೊಂಬಂದೆ. ಆಚೆ ಹೋಗಿದ್ದರಿಂದ ಬಂದು ನಾವು ಸುಸ್ತಾಗ್ಬಿಟ್ಟಿತ್ತು, ಮಾಡೋಕ್ಕಾಗಿಲ್ಲ ಅಂತ ಹೋಗಿ ಆಚೆ ಪೂರಿ ಮತ್ತು ಸ್ವಲ್ಪ ರೈಸ್ ಎಲ್ಲ ತೊಗೊಂಬಂದೆ. ಪೂರಿ ಮತ್ತು ರೈಸ್ ತೊಗೊಂಬಂದು ಊಟ ಮಾಡಿಬಿಟ್ಟು ಸಿಗ್ತೀನಿ, ತಿಂದ್ಬಿಡ್ತೀನಿ.
ಹಾಯ್ ಗೈಸ್, ಇವಾಗ ನೆಕ್ಸ್ಟ್ ಡೇ ಇದು ಚಾಮುಂಡಿ ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಇದು ವ್ಲಾಗ್ ಎಂಡ್ ಮಾಡಿರಲಿಲ್ಲ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂತ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟೇ. ದಯವಿಟ್ಟು ಎಲ್ಲ ಯಾರನ್ನು ಹೊಸಬ್ರಿದ್ದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಟೆಕ್ ಚಾನಲ್ ಬೇರೆ ಬರ್ತಾಯಿದೆ, ಅದರಲ್ಲಿ ಸ್ವಲ್ಪ ಎಲ್ಲ ಸೆಟಪ್ ಮಾಡ್ತಾಯಿದ್ದೀನಿ, ಮಾಡಿ ಸಿಗ್ತೀನಿ. ಇವತ್ತಿನ ವ್ಲಾಗ್ ನೋಡಿದೆ 4:30 ಬರ್ತೈತೆ ಇವತ್ತು ವ್ಲಾಗು. ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗಿತ್ತು. 8 o'clock ಇದ್ದಿದ್ದು ಬೆಳಗ್ಗೆ. ನಾಳೆಯಿಂದ ತಿರ್ಗಾ 8 o'clock ಬೆಳಗ್ಗೆನೇ ಹಾಕ್ತೀನಿ ವ್ಲಾಗು. ಈಗ ಯಾಕೋ ಸೆಟ್ ಆಗ್ತಾಯಿಲ್ಲ ಟೈಮು. ಇವತ್ತಿನ ವ್ಲಾಗ್ ಇಷ್ಟೇ. ಟಾಟಾ ಬಾಯ್ ಬಾಯ್. Your love's so mysterious.